ಎವ್ರಿವನ್, ವೆಲ್ಕಮ್ ಟು ಅನಿತಾ ಜೋಶೀಸ್ ವ್ಲಾಗ್. ಹೆಂಗಿದ್ದೀರಿ ಎಲ್ಲರೂ? ಹೋಪ್ ಎಲ್ಲರೂ ಆರಾಮಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಊರಿಂದ ಬಂದಮೇಲೆ, ಬೆಂಗಳೂರಿಗೆ ಬಂದಮೇಲೆ ನಾವು ಮಾಡಿದ ಫಸ್ಟ್ ಕೆಲಸ ಅಂದರೆ ಮನೆಯೊಳಗೆ ಕೆಲವೊಂದು ಗ್ರಾಸರೀಸ್ಗಳೆಲ್ಲ ಖಾಲಿಯಾಗಿದ್ದು, ಹಂಗೆ ಅಂದ್ಕೊಂಡು ತರಬೇಕು ಅಂತ ಸ್ಮಾರ್ಟ್ ಬಜಾರಿಗೆ ಬಂದಿದ್ವಿ. ಹೋಗೋದೇ ಸ್ವಲ್ಪ ಲೇಟಾಗಿ ಹೋಗಿದ್ದೆವು, ಹಾಗಾಗಿ ವಾಪಸ್ ಮನೆಗೆ ಬರೋದು ಭಾಳ ಲೇಟ್ ಆಗಿಬಿಟ್ಟಿತ್ತು. ಹಾಗಾಗಿ ಏನೂ ಸಾಮಾನುಗಳು ಎತ್ತಿಡಲಿಲ್ಲ, ಹಾಗೆ ಇಟ್ಬಿಟ್ಟಿದ್ದೆ. ಹಾಗಾಗಿ ಬೆಳಗ್ಗೆ ಎದ್ದು ಕೂಡಲೇ ಫಸ್ಟ್ ಮಾಡಬೇಕಾಗಿರೋ ಕೆಲಸ ಅಂದ್ರೆ ಇದೆಲ್ಲ ಸಾಮಾನುಗಳು ಎತ್ತಿಡಬೇಕಾಗಿತ್ತು. ನನಗೆ ಬೇಜಾರಾಗಂಥ ಕೆಲಸ ಅಂದ್ರೆ ಇದು ಅಂತ ಹೇಳ್ಬೋದು. ಸಾಮಾನು ತರೋದೇನು ತಂದು ಬಿಡ್ತೀವಿ, ಎತ್ತಿಡೋದೊಂದು ದೊಡ್ಡ ಎಡೆಕ್ ಕೆಲಸ ಅಂತೇಳಿ ಹೇಳ್ಬೋದು ನನಗೆ. ನಿಮಗೂ ಯಾರಿಗಾರೆ ಹೀಗೆ ಅನ್ನಿಸ್ತು ಏನೋ ಕಮೆಂಟ್ ಮಾಡಿರಿ. ಇಷ್ಟರೊಳಗೆ ನನಗೆ ಭಾಳ ಲೈಕ್ ಆಗಿತ್ತು ಅಂದ್ರೆ ಇವೆರಡು ಗ್ಲಾಸ್ ಜಾರ್ಗಳು ನೋಡ್ರಿ, ಭಾಳ ಕ್ಯೂಟ್ ಅನ್ನಿಸ್ತು ನನಗೆ. ನೋಡ್ಲಿಕ್ಕೆ ಭಾಳ ಚಲೋ ಅನ್ನಿಸ್ತು. ಮತ್ತು ರೇಟ್ನೂ ಭಾಳ ಕಡಿಮೆ ಇತ್ತು, ಬರೀ 19 ರೂಪೀಸ್ಗೆ ಒಂದಿತ್ತು. ಹಂಗಾಗಿ 2 ಜಾರ್ ತೊಗೊಂಡು ಇದ್ರೊಳಗೆ ಹಿಂಗೆ ಲವಂಗ, ಇಲೈಚಿ, ಮೆಣಸು ಅಂದ್ರೆ ಮಸಾಲೆ ಸಾಮಾನುಗಳು ಏನರ ಹಾಕಿಟ್ಟು ನೋಡ್ಲಿಕ್ಕೆ ಭಾಳ ಚಲೋ ಕಾಣಿಸ್ತಾವೆ ಅಂತ ಅಂದ್ಕೊಂಡು ನೋಡಮಂತ ಅಂದ್ಕೊಂಡು 2 ತೊಗೊಂಡೆ. ಇಲ್ಲೆಲ್ಲ ಡಿಟರ್ಜೆಂಟ್ಗಳು, ಡಿಶ್ ಬಾರ್, ಸೋಪ್ಗಳು ಮತ್ತು ಸ್ಕ್ರಬ್ಬರ್, ಲಿಕ್ವಿಡ್ಸ್ ಮತ್ತು ವಾಷಿಂಗ್ ಮಿಷಿನ್ ಪೌಡ್ರ್ ಇವೆಲ್ಲ ಇಲ್ಲೇ ಜೋಡಿಸ್ಕೊಂಡಿರ್ತೀನಿ ಸಿಂಕಿನ ಕೆಳಗೆ. ಸಿಂಕಿನ ಕೆಳಗಿನ ಜಾಗದೊಳಗೆ ಇವೆಲ್ಲ ಇಟ್ಕೊಳ್ಳೋದ್ರಲ್ಲಿಂದ ಒಂದು ಇದು ಜಾಗನೂ ವೇಸ್ಟ್ ಆಗಲ್ಲ. ಮತ್ತು ಇನ್ನೊಂದಂದರೆ ಇದು ಸಿಂಕಿನ ಪೈಪಿಂದ ಏನಾರೇ ಬ್ಯಾಡ್ ಸ್ಮೆಲ್ ಬರಲಿತ್ತಿತ್ತು ಅಂದ್ರೆ ಅದು ಸ್ಮೆಲ್ನೂ ಬರಲ್ಲ, ಇದೆಲ್ಲ ಇವುದ್ರ ವಾಸನೆಲಿಂತ. ಹಂಗಾಗಿ ಇಟ್ಕೋಬೋದು. ನಮ್ಮ ಮನೆಗೆ ಇನ್ನು ಪೈಪ್ಲಿಂತ ಏನೂ ಬ್ಯಾಡ್ ಸ್ಮೆಲ್ ಬರೋಲ್ಲ, ಯಾಕಂದರೆ ಇದು ಸಿಂಕ್ ಒಳಗೆ ನಾ ಏನೂ ಬಾಂಡಿ ಅದು ಏನೂ ತೊಳೆಯಲ್ಲ, ಬರೀ ತರಕಾರಿ ಅದು ವಾಶ್ ಮಾಡ್ಲಿಕ್ಕೆ ಅಷ್ಟೇ ಯೂಸ್ ಮಾಡ್ತೀನಿ. ಇದು ಅಡುಗೆ ಮನೆ ಒಳಗಿನ ಸಿಂಕ್ ಅಷ್ಟೇ, ಹಂಗಾಗಿ ಏನೂ ಬ್ಯಾಡ್ ಸ್ಮೆಲ್ ಬರೋಲ್ಲ. ಆದರೂ ಜಾಗ ಯುಟಿಲೈಸ್ ಮಾಡ್ಕೋಬೇಕು, ವೇಸ್ಟ್ ಮಾಡಬಾರ್ದು ಅಂತ ಮಾಡ್ತೀನಿ. ಕೆಲವೊಬ್ಬರು ಇಲ್ಲೇ ಡಸ್ಟ್ಬಿನ್ ಅದನ್ನ ಇಟ್ಕೊಂಡಿರ್ತಾರೆ, ಬಟ್ ನನಗೆ ಹಾಗೆಲ್ಲ ಇಟ್ಕೊಳ್ಳೋದು ಲೈಕ್ ಆಗೋಲ್ಲ, ಅಡುಗೆ ಮನೆಯೊಳಗೆ ಡಸ್ಟ್ಬಿನ್ ಇಟ್ಕೊಳ್ಳೋದು. ಇವಾಗ ಗ್ರಾಸರಿಗಳು ಎಷ್ಟು ಇಟ್ಕೊಳ್ಬೇಕಾಗಿತ್ತು, ಬಟ್ ಇಟ್ಕೊಳ್ಳೋಕ್ಕಿಂತ ಮುಂಚೆ ನನಗೆ ಅಲ್ಲಿನ ಜಾಗ ಕ್ಲೀನ್ ಮಾಡ್ಕೊಳ್ಬೇಕಾಗಿತ್ತು. ಇಲ್ಲಿ ಏನಾಗಿತ್ತು ಅಂದ್ರೆ ಲಾಸ್ಟ್ ಟೈಮ್ ನಮ್ಮ ಅತ್ತೆಯವ್ರು ಅಡುಗೆ ಮಾಡಬೇಕಾದ್ರೆ ಪಾಪ ಅವ್ರ ಕೈಯಿಂದ ಎಣ್ಣೆ ಕಂಟೈನರ್ ಜಾರ್ ಎಲ್ಲ ಎಣ್ಣೆ ಚೆಲ್ಬಿಟ್ಟಿತ್ತು. ಅದು ಗ್ಯಾಸ್ ಪೈಪಿಂದ ಹೋಲಿಂತ್ರೂ ಎಲ್ಲ ಎಣ್ಣೆ ಕೆಳಗಿಳಿದ್ಬಿಟ್ಟಿತ್ತು. ಹಾಗಾಗಿ ಎಲ್ಲ ಡಬ್ಬಿಗಳದು ಎಲ್ಲ ಎಣ್ಣೆ ಆಗಿಬಿಟ್ಟಿತ್ತು. ಖಾಲಿ ಇದ್ದಾಗಿದ್ದಾಗ ಒಂದೊಂದು ಡಬ್ಬಿ ತಕ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ, ಬಟ್ ಇದು ಜಾಗ ಎಲ್ಲ ಹಾಗೆ ಉಳಿದ್ಬಿಟ್ಟಿತ್ತು, ಕ್ಲೀನ್ ಮಾಡೋದೇ ಆಗಿರಲಿಲ್ಲ. ಬಿಕಾಸ್ ವೀಕ್ ಡೇಸ್ ಒಳಗಂತೂ ನನಗೇನು ಎಕ್ಸ್ಟ್ರಾ ಕೆಲಸ ಆಗೋದೇ ಇಲ್ಲ, ಇದಕ್ಕಾಗಿ ಹಿಡ್ಕೊಂಡು ಕೂಡೋದೇ ಆಗಿಬಿಟ್ಟಿರ್ತದೆ. ಯಾಕೆ ಮಲ್ಕೊಂಡಾಗ ದಿನದ ಕೆಲಸ ಮಾಡೋದಕ್ಕೆ ಅದಕ್ಕೆ ಎಲ್ಲ ಕರೆಕ್ಟ್ ಆಗಿಬಿಟ್ಟಿರ್ತದೆ. ಹಾಗಾಗಿ ಎಕ್ಸ್ಟ್ರಾ ಕೆಲಸಗಳು ಮಾಡ್ಕೊಳ್ಳೋದೇ ಆಗಲ್ಲ. ವೀಕೆಂಡ್ ಒಳಗೆ ಆಗಿರ್ತದೆ, ಯಾಕಂದ್ರೆ ನಮ್ಮ ಮನೆಯವ್ರು ಇರ್ತಾರೆ ಆಕೆಗೆ ಹಿಡ್ಕೊಳ್ಳಿಕ್ಕೆ. ಹಂಗೆ ಅಂದ್ಕೊಂಡು ಮಾಡಬೇಕಂದ್ರೆ ವೀಕೆಂಡ್ ಒಳಗೂ ಹೀಗೆ ಆಗ್ಲೈತಿತ್ತು, ಒಂದಿಲ್ಲ ಒಂದು ಎಕ್ಸ್ಟ್ರಾ ಕೆಲಸ ಬರಲೈತಿತ್ತು. ಹಾಗಾಗಿ ಈ ಜಾಗ ಹಾಗೆ ಉಳಿದ್ಬಿಟ್ಟಿತ್ತು, ಕ್ಲೀನ್ ಮಾಡೋದೇ ಆಗಿರಲಿಲ್ಲ ಇಷ್ಟು ದಿನ. ಇವತ್ತು ಏನೇ ಮಾಡಿದ್ರೂ ಇದು ಜಾಗ ಕ್ಲೀನೇ ಮಾಡಬೇಕು ಅಂತ ಅಂದ್ಕೊಂಡು ಡಿಸೈಡ್ ಮಾಡಿದ್ದೆ. ಹಾಗಾಗಿ ಇದು ಕ್ಲೀನ್ ಮಾಡ್ಲಿಕ್ಕೆ ನಾನು ಏನು ಮಾಡಿದ್ದೆ ಅಂದರೆ ಒಂದು ಸ್ವಲ್ಪ ಬಿಸಿನೀರು ತೊಗೊಂಡಿದ್ದೆ ಒಂದು ಜಗ್ ಒಳಗೆ. ಅಂದ್ರೆ ಬಿಸಿನೀರ್ಲಿಂತ ಸ್ವಲ್ಪ ಎಣ್ಣೆ ಜಿಗಿನೂ ಬಿಡ್ತದೆ. ಹಾಗೆ ಇದು ಬಿಸಿ ನೀರಿರೋದ್ರಲಿಂತ ಜಲ್ದಿ ಡ್ರೈ ಆಗಿಬಿಡ್ತದೆ, ವುಡ್ ಇರ್ತದಲ್ಲ, ಹಂಗೆ ಅಂದ್ಕೊಂಡು ಜಲ್ದಿ ಒಣಗಿಬಿಡ್ತದೆ ಅಂತ ಅಂದ್ಕೊಂಡು ಸ್ವಲ್ಪ ಬಿಸಿನೀರು, ಅದರೊಳಗೆ ಒಂದು ಸ್ವಲ್ಪ ಡಿಟರ್ಜೆಂಟ್ ಪೌಡ್ರ್ ಮತ್ತು ನಿಂಬೆಹಣ್ಣು ಹಾಕ್ಕೊಂಡಿದ್ದೆ. ಅಂದ್ರೆ ನಿಂಬೆಹಣ್ಣಿನ ರಸದಿಂದ ಅದ್ರ ಸ್ಮೆಲ್ಲಿಂತ ಸ್ವಲ್ಪ ಎಣ್ಣೆ ಸ್ಮೆಲ್ಲೆಲ್ಲ ಹೋಗಿಬಿಡ್ತು ಅಂತ ಅಂದ್ಕೊಂಡು ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಡಿದ್ದೆ. ಸ್ವಲ್ಪ ವಿನೆಗರ್ ಹಾಕ್ಕೊಂಡು ಕ್ಲೀನ್ ಮಾಡಲಿತ್ತಿದ್ದೆ. ಎಲ್ಲ ಕ್ಲೀನ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಹೊತ್ತದು ಜಾಗ ಒಣಗಲಿಕ್ಕೆ ಬಿಟ್ಟು ಅದು ಒಣಗತನ ಬೇರೆ ಕೆಲಸ ಮಾಡ್ಕೊಂಡ್ರಾಯ್ತು ಅಂತ ಅಂದು
ವೆಜಿಟೇಬಲ್ ಫ್ರೂಟ್ಸ್ ಎಲ್ಲ ತಕ್ಕೊಳ್ಳಿತ್ತಿದ್ದೆ. ನೋಡ್ಬೋದು ಇವಾಗ ಎಷ್ಟು ಕ್ಲೀನ್ ಆಗಿಬಿಟ್ಟದಂತ. ಎಷ್ಟೆಲ್ಲ ಎಣ್ಣೆದು ಎಲ್ಲೋ ಕಲಿ ಬಿದ್ದುಬಿಟ್ಟಿದ್ದು. ಏನು ಜಾಸ್ತಿ ಸ್ಕ್ರಬ್ಬರಿಂದ ಜಾಸ್ತಿ ತಿಕ್ಕಲಿಲ್ಲ, ಯಾಕಂದ್ರೆ ತಿಕ್ಕಿದ್ರೆ ಮತ್ತು ಸ್ಕ್ರ್ಯಾಚಸ್ ಅದು ಬೀಳ್ಬೋದು ಅಂತ ಅಂದ್ಕೊಂಡು ಜಾಸ್ತಿ ಏನು ಜೋರು ಹಾಕಿ ತಿಕ್ಕಿರಲಿಲ್ಲ, ಏನಿಲ್ಲ. ಜಸ್ಟ್ ಅದು ಲಿಕ್ವಿಡ್ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಒಂದು ಕಾಟನ್ ಬಟ್ಟೆಯನ್ನು ಜಸ್ಟ್ ವೈಪ್ ಮಾಡ್ಕೊಂಡಷ್ಟೇ ಎಷ್ಟು ಕ್ಲೀನ್ ಆಗಿಬಿಟ್ಟದಂತ ನೋಡ್ಬೋದು. ನಿಮಗೂ ಈ ಟಿಪ್ಸ್ ಯೂಸ್ ಆಗ್ಬೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳಿತೀನಿ ಅಷ್ಟೇ. ಯಾಕಂದರೆ ಎಲ್ಲರ ಮನೆಗೆ ಇದು ಆಗೋದು ಕಾಮನ್. ಅಡುಗೆ ಮಾಡೋ ಗಡ್ಬಡಿ ಒಳಗೆ ಕೈ ಜಾರಿ ಎಣ್ಣೆ ಅದು ಹಿಂಗೆ ಬೀಳೋದು ಎಲ್ಲರ ಮನೆಗೆ ಆಗಿರ್ತವೆ. ಹಾಗಾಗಿ ನಿಮಗೂ ಕೆಲವೊಬ್ರಿಗೆ ಇದು ಟಿಪ್ಸ್ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಂಡು ಶೇರ್ ಮಾಡ್ಕೊಳಿತೀನಿ ಅಷ್ಟೇ. ಹಾಗಂತೂ ಭಾಳ ಈಸಿಯಾಗಿ ಎಲ್ಲ ಕ್ಲೀನ್ ಆಗಿಬಿಡ್ತು. ಸೊ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿರಿ, ಭಾಳ ಈಸಿಯಾಗಿ ಹೋಗಿಬಿಡ್ತದೆಲ್ಲ. ಯಾಕಂದರೆ ಎಲ್ಲರ ಮನೆ ಅಡುಗೆ ಮನೆಯೊಳಗೆ ಇಂಥ ಇನ್ಸಿಡೆಂಟ್ಗಳು ಆಗೋದು ಕಾಮನ್. ಎಲ್ಲರ ಕೈಲಿಂತೂ ಆಗಿರ್ತಾವೆ ಇಂಥ ಇನ್ಸಿಡೆಂಟ್ಗಳು. ಸೊ ಅಂಥ ಟೈಮಿಗೆ ನಿಮಗೂ ಹೆಲ್ಪ್ಫುಲ್ ಆಗ್ಬೋದು. ಹಾಗಾಗಿ ಈ ವಿಡಿಯೋ ಶೇರ್ ಮಾಡ್ಕೊಳ್ಳಿದ್ದೀನಿ. ಇವಾಗ ಕ್ಲೀನಿಂಗ್ ಕೆಲಸ ಅಂತೂ ಮುಗಿದು ಬಿಡ್ತು. ಇದು ಕ್ಲೀನಿಂಗ್ ಮುಗಿಸೋಷ್ಟಿಗೆ ನಮ್ಮ ಮನೆಯವರು ವೆಜಿಟೇಬಲ್ ತಂದುಬಿಟ್ಟಿದ್ರು. ಇವಾಗ ವೆಜಿಟೇಬಲ್ನು ಎಲ್ಲ ಫ್ರಿಜ್ ಒಳಗೆ ಅರೇಂಜ್ ಮಾಡ್ಕೋಬೇಕು. ಲಾಸ್ಟ್ ಟೈಮ್ ವೀಡಿಯೋ ಹಾಕಿನ ವೆಜಿಟೇಬಲ್ ಎಲ್ಲ ಫ್ರಿಜ್ ಒಳಗೆ ಹೆಂಗೆ ಆರ್ಗನೈಸ್ ಮಾಡಿ ಇಟ್ಕೊಳ್ತೀನಿ ಅಂತ. ಸೊ ಹಾಗೆ ಇವಾಗ ಇದೆಲ್ಲ ಆರ್ಗನೈಸ್ ಮಾಡಿ ಇಟ್ಕೋಬೇಕು. ಇದೆಲ್ಲ ಕ್ಲೀನಿಂಗು ವೆಜಿಟೇಬಲ್ ಅದು ಎಲ್ಲ ಇಟ್ಕೊಳ್ಳೋಷ್ಟ್ರೊಳಗೆ ಭಾಳ ಲೇಟ್ ಆಗಿಬಿಡ್ತು. ಸೊ ಹಾಗಾಗಿ ಸ್ನಾನ ಅದು ಎಲ್ಲ ಲೇಟ್ ಆಗಿಬಿಟ್ಟಿತ್ತು. ಬ್ರೇಕ್ಫಾಸ್ಟ್ ಟೈಮ್ನು ಮೀರಿ ಹೋಗಿಬಿಟ್ಟಿತ್ತು, ಭಾಳ ಲೇಟ್ ಆಗಿಬಿಟ್ಟಿತ್ತು. ಹಾಗಾಗಿ ಡೈರೆಕ್ಟ್ ಅಡುಗೆನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಎಲ್ಲ ಲೇಟ್ ಆಗಿದ್ರಲ್ಲಿಂತ ಅಡುಗೆನೂ ಮಾಡೋದು ಮತ್ತು ಲೇಟ್ ಆಗಿಬಿಡ್ತು ಅಂತೇಳಿ ಅಂದ್ಕೊಳ್ಳಿತ್ತಿದ್ದೆ. ಎಲ್ಲರಿಗೆ ಹಸಿವು ಆಗಿಬಿಟ್ಟಿತ್ತು, ನನಗೂ ಹಸಿವಾಗಿತ್ತು. ಅದೆಲ್ಲ ಮಾಡಿ ಮತ್ತು ಅಡುಗೆ ಮಾಡೋತನ ಅಷ್ಟೊಂದು ಪೇಷನ್ಸ್ ಇರಲಿಲ್ಲ. ಹಾಗಾಗಿ ಕ್ವಿಕ್ಕಾಗಿ ಆಗಂಥದ್ದು ಏನಾರೇ ಮಾಡ್ಕೊಳ್ಬೇಕು ಅಂತ ಅಂದ್ಕೊಳ್ಳಿತ್ತಿದ್ವಿ. ಹೆಂಗೂ ಸ್ಪ್ರಿಂಗ್ ಆನಿಯನ್ನು ತಂದಿದ್ದರು, ಅಂದರೆ ಹಸಿ ಉಳ್ಳಾಗಡ್ಡಿ. ಹಾಗಾಗಿ ಅದು ಜಲ್ದಿ ಬೆಂದು ಬಿಡ್ತದೆ ಅಂತ ಅಂದ್ಕೊಂಡು ಅದು ಮತ್ತು ಟೊಮೆಟೊ ಹಾಕಿಬಿಟ್ಟು ಅವಲಕ್ಕಿ ಸುಸ್ಲಾ ಮಾಡ್ಕೊಳ್ಳಿತ್ತಿದ್ದೆ. ಹಳ್ಳಿನ ಸುಸ್ಲಾ ಭಾಳ ಟೇಸ್ಟ್ ಆಗ್ತದೆ ಹಸಿ ಉಳ್ಳಾಗಡ್ಡಿ ಹಾಕಿ. ಅದರ ಅಷ್ಟೆಲ್ಲ ಹಳ್ಳದು ಎಲ್ಲ ಮತ್ತು ತೊಯ್ಸ್ಕೊಳ್ಳೋದು ತೊಳ್ಕೊಳ್ಳೋದು ಅಷ್ಟೆಲ್ಲ ಮಾಡತ್ತನ ಟೈಮ್ ಭಾಳ ಆಗ್ತದೆ. ಅಷ್ಟು ಟೈಮ್ನೂ ಇರಲಿಲ್ಲ, ಯಾಕಂದರೆ ಇದು ಮುಗಿಸ್ಕೊಂಡು ಮತ್ತು ವಿಧಿಕಾಗಿ ಸ್ನಾನನೂ ಮಾಡಿಸೋದಿತ್ತು. ಹಂಗೆ ಅಂದ್ಕೊಂಡು ಕ್ವಿಕ್ಕಾಗಿ ಆಗಂಥದ್ದು ಮಾಡಬೇಕಾಗಿತ್ತು. ಹಂಗೆ ಅಂದ್ಕೊಂಡು ಅವಲಕ್ಕಿ ಸುಸ್ಲಾನೇ ಜಲ್ದಿ ಆಗ್ತದೆ ಅಂತ ಅದೇ ಮಾಡ್ಕೊಳ್ಳಿತ್ತಿದ್ದೆ. ಇವಾಗ ಕ್ವಿಕ್ಕಾಗಿ ರೆಡಿ ಆದಂಥ ಅವಲಕ್ಕಿ ಸುಸ್ಲಾ ಬ್ರೇಕ್ಫಾಸ್ಟ್ ರೆಡಿ ಅದ ನಮ್ಮದು. ಇವಾಗ ನಮಗೂ ಭಾಳ ಅಂದ್ರೆ ಭಾಳ ಹಸಿವಾಗಿಬಿಟ್ಟದ. ಸೊ ಹಾಗಾಗಿ ನಾವು ಕ್ವಿಕ್ಕಾಗಿ ಎಲ್ಲ ತಿಂದು ಖಾಲಿ ಮಾಡಿಬಿಡ್ತೀವಿ. ಕ್ವಿಕ್ಕಾಗಿ ತಿಂದುಬಿಟ್ಟು ಕೂಸಿಗೆ ಸ್ನಾನಕ್ಕೆ ಹಾಕಬೇಕು. ಕೂಸಿಗೆ ಸ್ನಾನಕ್ಕೆ ಹಾಕಿದ್ಮೇಲೆ ಮಧ್ಯಾಹ್ನ ಅಡುಗೆ ಏನು ಮಾಡಬೇಕು ಅಂತ ವಿಚಾರ ಮಾಡ್ತೀವಿ. ಸೊ ಇದಾಗಿತ್ತು ನನ್ನ ಇವತ್ತಿನ ಮಿನಿ ವ್ಲಾಗ್. ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ಬಾಯ್, ಟೇಕ್ ಕೇರ್.